ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ. ರೈತನಿಗೆ ಕಷ್ಟಗಳು ನೆನಪಾಗೋದು ಹಣಕಾಸಿನ ತೊಂದರೆ ಇದ್ದಾಗ, ಸುಖ ನೆನಪಾಗೋದು ತೋಟದಲ್ಲಿ ಒಳ್ಳೆ ಬೆಳೆ ಬಂದು ಅದಕ್ಕೊಂದು ಬೆಲೆ ಬಂದ್ರೆ ಮಾತ್ರ ರೈತನಿಗೆ ಸುಖ ಶಾಂತಿ ನೆಮ್ಮದಿ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ನಮ್ಮಪ್ಪ ರೈತ ಕೂತುಂಡರು ಕರಗಲ್ಲ ಬೇಸಾಯವ ಮರೆತಿಲ್ಲ. ಈಗ ರೈತರು ಎಲ್ಲಿ ಫೇಲ್ ಆಗ್ತಾ ಇದ್ದಾರೆ ಅಂತಂದ್ರೆ, ಪ್ರತಿಯೊಬ್ಬ ರೈತ ಏನ್ ಮಾಡ್ತಾನೆ, ಯಾರಾದ್ರೂ ಒಬ್ಬ ಏಲಕ್ಕಿ ಬೆಳೆ ಬೆಳೆದ ಅಂತಂದ್ರೆ ಉದಾಹರಣೆಗೆ ನಾನು ಬೆಳಿಬೇಕು ಅಂತ ಇನ್ನೊಬ್ಬ ರೈತ, ಹಾಗೇನಾಗುತ್ತೆ, ಉತ್ಪಾದನೆ ಜಾಸ್ತಿ ಆಗುತ್ತೆ, ಬೇಡಿಕೆ ಕಡಿಮೆ ಆಗ್ಬಿಡುತ್ತೆ. ದಣಿಯೋನು ದಣಿಯೇ ಆಗಿಲ್ಲ, ಆಳೋನು ಆಳುವಾಗಿಲ್ಲ ಪ್ರಜೆಗೆ. ಹಾಗೆ ಎಲ್ಲಾ ರೈತರಿಗೆ ನಾನು ಹೇಳೋದೇನಂತಂದ್ರೆ, ಶ್ರಮಕ್ಕೆ ತಕ್ಕ ಪ್ರತಿಫಲ ಯಾವಾಗಲೂ ಸಿಕ್ಕೇ ಸಿಗುತ್ತೆ. ಆದ್ರೆ ಸಮಯ ಪ್ರಜ್ಞೆಯಿಂದ, ಅತ್ಯಂತ ನಿಷ್ಠೆಯಿಂದ ಮತ್ತೆ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದಾಗ ಪ್ರತಿಯೊಬ್ಬರೂ ಯಶಸ್ಸು ಕಾಣ್ಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ನನ್ನ ಒಂದು ಅಭಿಪ್ರಾಯ. ರೈತ ನೀವೇ ಸಿಂಹ, ರೈತ ನೀವೇ ಸಿಂಹ, ಬರಹ ಬದಲಿಸಿ ಬ್ರಹ್ಮ. ರೈತ 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 ಅನ್ನ ಕೊಡುವ ದಾತ. ಮಾಧ್ಯಮದವರು ಅವತ್ ಬಂದಿದ್ರಿ, ಇವತ್ ಬಂದ್ರಿ, ಮತ್ತೆ ಏನ್ ವಿಶೇಷ, ಚೆನ್ನಾಗಿದ್ದೀರಾ, ಯೋಗಕ್ಷೇಮ? ಅವತ್ತು ಸ್ವಲ್ಪ ಕತ್ಲಾಗ್ಬಿಟ್ಟಿತ್ತು, ಸ್ವಲ್ಪ ಅರಿಬಿರಿ ಆಗೋಯ್ತು. ಇವತ್ತು ತುಂಬ ಪ್ರಶಸ್ತವಾಗಿದೆ, ಸಮಯನೂ ಚೆನ್ನಾಗಿದೆ, ನಿಧಾನವಾಗಿ ಮಾತಾಡೋಣ ಅಂತ ಚರ್ಚೆ ಮಾಡ್ಲಿಕ್ಕೆ ಬಂದಿದ್ದೀರಿ ಅಂತ ನನ್ನ ಅಭಿಪ್ರಾಯ. 12 ಎಕರೆ ಒಳಗೆ ಬಾಳೆ ಬೆಳೆದಿದ್ರ, ಏನು ಯಶಸ್ಸಿಲ್ಲ? ಯಶಸ್ಸು ಅಂತಂದ್ರೆ ಹೇಳೋಂಥದ್ದಂದ್ರೆ ಹೆಚ್ಚಿನದಾಗಿ ಭಾಳ ಸಂತೋಷ ಆಗುತ್ತೆ, ಸಂತೋಷ ಜೊತೆಯಲ್ಲಿ ಖುಷಿ ಆಗುತ್ತೆ. ಯಾಕೆ ಅಂತಂದರೆ ರೈತನಿಗೆ ಕಷ್ಟಗಳು ನೆನಪಾಗೋದು ಹಣಕಾಸಿನ ತೊಂದರೆ ಇದ್ದಾಗ, ಸುಖ ನೆನಪಾಗೋದು ತೋಟದಲ್ಲಿ ಒಳ್ಳೆ ಬೆಳೆ ಬಂದು ಅದಕ್ಕೊಂದು ಬೆಲೆ ಬಂದರೆ ಮಾತ್ರ ರೈತನಿಗೆ ಸುಖ ಶಾಂತಿ ನೆಮ್ಮದಿ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಅಷ್ಟನ್ನು ಹೇಳ್ಬೋದು. ಹಾಗೆಯೇ ಈ ಒಂದು ಬಾಳೆ ನಾವು ತುಂಬ ಉತ್ಕೃಷ್ಟವಾಗಿ ಬೆಳೆದಿದ್ದರಿಂದ ನೀವೇ ನೋಡ್ಬೋದು, ಸುಮಾರು ಒಂದು 18-20 kg ಗೊನೆ ಬರ್ತಾ ಇದೆ. ನೋಡಿದಿರಲ್ಲ ಮಿತ್ರರೇ, ತುಂಬ ಚೆನ್ನಾಗಿದೆ. ಇದೆಲ್ಲ ಒಂದು 20 kg 18 kg ಮೇಲೆ ಬರುತ್ತೆ. ಇವತ್ತಿನ ದಿನಗಳಲ್ಲಿ ರೇಟು ತುಂಬಾ ಚೆನ್ನಾಗಿದೆ. ಇವತ್ತೇನೋ ಲಾಲ್ಬಾಗ್ ರೇಟ್ 94 ರೂಪಾಯಿ ಅಂತ ಹೇಳ್ತಾರೆ. ಸೊ ಹಂಗಾಗಿ ಬೆಳೆನೂ ತುಂಬ ಚೆನ್ನಾಗಿ ಬಂದಿದೆ. ನಮಗೂ ಭಾಳ ಸಂತೋಷ ಆಗ್ತಾ ಇದೆ. ಮತ್ತು ನಮ್ಮ ಪತ್ನಿಯವರ ಒಂದು ಸಹಕಾರ, ಈ ಒಂದು ಯಶಸ್ಸು ನನಗೆ ಇಲ್ಲಿ ಎದ್ದು ಕಾಣ್ತಾ ಇದೆ. ಇದೆಲ್ಲ ಒಂದು ನಮಗೆ ಭಾಳ ಸಂತೋಷ ತರ್ತಾ ಇದೆ. ಕಷ್ಟಪಡೋದು ಅಂತಂದರೆ ಪಾಪ ನಮ್ಮ ಪತ್ನಿಯವರು, ಅವರು ತುಂಬ ಕಷ್ಟಪಟ್ಟಿದ್ದಾರೆ. ಯಾಕೆ ಅಂತಂದರೆ ಅವರು ನಮ್ಮ ಸಂಬಳದಲ್ಲೇ ಹಣಕಾಸು ಇದಕ್ಕೆಲ್ಲ ಸಾಕಾಗೋದಿಲ್ಲ. ಹಾಗಾಗಿ ಅವರು ಪಾಪ ತಮ್ಮ ಒಡವೆನೆಲ್ಲ ತಗೊಂಡೋಗಿ ಬ್ಯಾಂಕಲ್ಲಿ ಒಡವೆ ಒತ್ತೆ ಇಟ್ಟು ಹಣ ತರಿಸಿ ತವ್ರ ಮನೆಯಿಂದೆಲ್ಲ ಸ್ವಲ್ಪ ಧನ ಸಹಾಯ ಪಡ್ಕೊಂಡು ಪಾಪ ಸುಮಾರು ಕಷ್ಟನ ಪಟ್ಟಿದ್ದಾರೆ. ಅದನ್ನೆಲ್ಲ ಪಾಪ ಈಗ ಹೇಳಲಿಕ್ಕೆ ಹೋದರೆ ಆಗೋದಿಲ್ಲ. ಯಾಕೆ ಅಂತಂದರೆ ದಿನಗಟ್ಟಲೆ ಬೇಕಾಗುತ್ತೆ. ರೈತರ ಕಷ್ಟ ಅಂತಂದರೆ ನಿಮಗೂ ಗೊತ್ತೇ ಇರ್ತದೆ, ಭಾಳ ಕಷ್ಟ ಇದೆ ಇವತ್ತಿನ ಕಾಲದಲ್ಲಿ ವ್ಯವಸಾಯ ಮಾಡೋದು. ಸೊ ಹಂಗಾಗಿಯೂ ಈ ರೀತಿ ನಾವು ಒಂದು ಯಶಸ್ಸನ್ನು ಪಡೆದಿದ್ದಾರೆ ಅಂತಂದರೆ ಇದು ನಮಗೆ ತುಂಬ ಸಂತೋಷ ಪಡುವಂಥ ವಿಚಾರ. ಹಾಗೆ ಎಲ್ಲ ರೈತರಿಗೆ ನಾನು ಹೇಳೋದೇನಂತಂದರೆ, ಶ್ರಮಕ್ಕೆ ತಕ್ಕ ಪ್ರತಿಫಲ ಯಾವಾಗಲೂ ಸಿಕ್ಕೇ ಸಿಗುತ್ತೆ. ಆದರೆ ಸಮಯ ಪ್ರಜ್ಞೆಯಿಂದ, ಅತ್ಯಂತ ನಿಷ್ಠೆಯಿಂದ ಮತ್ತು ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದಾಗ ಪ್ರತಿಯೊಬ್ಬರೂ ಯಶಸ್ಸು ಕಾಣಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ನನ್ನ ಒಂದು ಅಭಿಪ್ರಾಯ ಬಂಧುಗಳೇ. ಏಲಕ್ಕಿ ಬೆಳೆನೇ ಬೆಳಿಬೇಕು ಅಂತ ಹೇಗೆ ಪ್ಲಾನ್ ಮಾಡಿದ್ರೆ? ಏಲಕ್ಕಿ ಬೆಳೆನೇ ಬೆಳಿಬೇಕು ಅಂತಂದರೆ ಎಲ್ಲ ಬೆಳೆನೂ, ಈಗ ರೈತರು ಎಲ್ಲಿ ಫೇಲ್ ಆಗ್ತಾ ಇದ್ದಾರೆ ಅಂತಂದರೆ, ಪ್ರತಿಯೊಬ್ಬ ರೈತ ಏನು ಮಾಡ್ತಾನೆ, ಯಾರಾದರೂ ಒಬ್ಬ ಏಲಕ್ಕಿ ಬೆಳೆ ಬೆಳೆದ ಅಂತಂದರೆ ಉದಾಹರಣೆಗೆ ನಾನು ಬೆಳಿಬೇಕು ಅಂತ ಇನ್ನೊಬ್ಬ ರೈತ, ಆಗೇನಾಗುತ್ತೆ, ಉತ್ಪಾದನೆ ಜಾಸ್ತಿ ಆಗುತ್ತೆ, ಬೇಡಿಕೆ ಕಡಿಮೆ ಆಗಿಬಿಡುತ್ತೆ. ಅವಾಗೇನಾಗುತ್ತೆ, ರೈತರಿಗೆ ಬೆಲೆ ಸಿಗೋದಿಲ್ಲ, ಬೆಳೆಗೆ ಬೆಲೆ ಬರೋದಿಲ್ಲ. ಹಂಗಾಗಿ ಕೆಲವರೆಲ್ಲ ಪಾಪ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ನಮ್ಮ ರೈತರಿಗೆ ಕಿವಿ ಮಾತು ಹೇಳೋದೇನಂತಂದರೆ, ಯಾವುದೇ ಕಾರಣಕ್ಕೆ ಒಬ್ಬ ರೈತ ಮಾಡಿದಂಥ ಬೆಳೆಯನ್ನು ಇನ್ನೊಬ್ಬ ರೈತ ಅನುಸರಣೆ ಮಾಡಬಾರದು. ಅಂದರೆ ಇವನೊಂದು ಬೆಳೆ ಬೆಳೆದ್ರೆ, ಈಗ ನಾನು ಏಲಕ್ಕಿ ಬಾಳೆ ಬೆಳೆದ್ರೆ ಇನ್ನೊಬ್ಬ ಪಚ್ಚಬಾಳೆ ಬೆಳಿಬೇಕು, ಇನ್ನೊಬ್ಬ ದಾಳಿಂಬೆ ತೋಟ ಮಾಡಬೇಕು, ಇನ್ನೊಬ್ಬ ತರಕಾರಿ ಬೆಳಿಬೇಕು. ಈ ರೀತಿ ಸ್ಪ್ಲಿಟ್ ಮಾಡಿ ವ್ಯವಸಾಯ ಮಾಡಿದಂಥ ಸಂದರ್ಭದಲ್ಲಿ ಏನಾಗುತ್ತೆ, ರೈತರಿಗೆ ಲಾಭ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಉದಾಹರಣೆಗೆ ನಮ್ಮ ಈ ಒಂದು ಏರಿಯಾದಲ್ಲಿ ನಾನು ನೋಡಿದಾಗೆ ನಮ್ಮ ತೋಟ ಬಿಟ್ಟರೆ ಬೇರೆ ಯಾವುದು ಏಲಕ್ಕಿ ಬಾಳೆ ತೋಟ ಸದ್ಯದ ಪರಿಸ್ಥಿತಿಯಲ್ಲಿ ನಾನು ನೋಡಲಿಲ್ಲ. ಯಾಕೆ ಅಂತಂದರೆ ಇಲ್ಲಿ ಲಿಮಿಟೆಡ್ ಆಗಿದೆ, ಅಂದರೆ ನಮ್ಮದು ಮಾತ್ರ ತೋಟ ಇದೆ. ಸೊ ಹಂಗೆ ಪ್ರತಿಯೊಬ್ಬ ರೈತನು ಎಲ್ಲರೂ ಏಲಕ್ಕಿ ಬಾಳೆನೇ ಬೆಳೆದ್ಬಿಟ್ಟಾಗ ಉತ್ಪನ್ನ ಜಾಸ್ತಿ ಆದಾಗ ಏನಾಗುತ್ತೆ, ರೈತರಿಗೆ
ಅದರ ರೇಟು ಹೊಡ್ತಾ ಬೀಳುತ್ತೆ, ಅಂದರೆ ಕಡಿಮೆ ಕುಸಿತ ಆಗುತ್ತೆ. ರೇಟ್ ಕುಸಿತ ಆದಾಗ ಏನಾಗುತ್ತೆ, ಹಾಕಿದಂಥ ಬಂಡವಾಳನೇ ಬರದೇ ಇದ್ದಾಗ ಪಾಪ ಇಟ್ಟಂಥ ಒಡವೆಗಳು ಬ್ಯಾಂಕಲ್ಲಿ ಅಲ್ಲೇ ಉಳಿದೋಗ್ಬಿಡ್ತವೆ, ಬಿಡಿಸ್ಲಿಕ್ಕಾಗಲ್ಲ. ಆರ್ಥಿಕ ಸಂಕಷ್ಟಕ್ಕೆ ಸಿಲ್ತಾನೆ ರೈತ, ಆತ್ಮಹತ್ಯೆ ಮಾಡ್ಕೊಳ್ಬೇಕು, ಹಿಂಗೆಲ್ಲ ಆಗುತ್ತೆ. ಅದಕ್ಕೋಸ್ಕರ ಪ್ರತಿಯೊಬ್ಬ ರೈತರು ಏನು ಮಾಡ್ಬೇಕಂದ್ರೆ ಒಂದೇ ಥರದ ಬೆಳೆಗಳನ್ನು ಯಾವಾಗಲೂ ಬೆಳಿಲಿಕ್ಕೆ ಹೋಗಬಾರ್ದು. ಯಾರು ಯಾವ ಬೆಳೆ ಬೆಳೆದಿದ್ದಾರೆ ಬೇರೆ ಬೇರೆ ಥರದ ಬೆಳೆಗಳನ್ನು ಬೆಳೀತಾ ಹೋದಾಗ ವಸ್ತುಗಳ ರೇಟು, ಬೆಳೆಗಳ ರೇಟ್ ಏನಾಗುತ್ತೆ, ಗಗನಕ್ಕೆ ಇರುತ್ತೆ. ಉದಾಹರಣೆಗೆ ಪ್ರತಿ ವರ್ಷ ಹೋದ ವರ್ಷ 60 ರೂಪಾಯಿ 70 ರೂಪಾಯಿ ಇತ್ತಂತೆ ಏಲಕ್ಕಿ ಬಾಳೆ ರೇಟ್. ಈ ವರ್ಷದಲ್ಲಿ ಜಾಸ್ತಿ ಜನ ರೈತರು ಹಾಕಿಲ್ಲ. ನಮ್ಮ ಪತ್ನಿಯವರು ಮಾತ್ರ ಇದನ್ನ ಯೋಚನೆ ಮಾಡಿದ್ರು. ಪಾಪ ಅವ್ರಿಗೆ ಸಹಾಯ ಮಾಡಿರ್ಬೋದು ನಾವು ಸಣ್ಣ ಪುಟ್ಟ. ಆದರೆ ಇವತ್ತಿನ ದಿವಸ 94 ರೂಪಾಯಿ ರೈತರಿಗೆ ಸಿಗ್ತಾ ಇದೆ ಅಂತಂದಾಗ ಸೊಸೈಟಿನಲ್ಲಿ ನಾವು ನೋಡಿದಾಗ 140 ರೂಪಾಯಿ 130 ರೂಪಾಯಿ ಮಾರ್ತಾ ಇದ್ದಾರೆ. ಅಂದರೆ ಇದು ಒಳ್ಳೆ ಬೆಳೆ ಬಂತು, ಒಳ್ಳೆ ರೇಟ್ ಬಂತು, ಆವಾಗ ಬೆಳಿಲಿಕ್ಕೆ ಒಂದು ಉತ್ಸಾಹ ಬರುತ್ತೆ. ಸೊ ಹಂಗಾಗಿ ರೈತ ಮಿತ್ರರಿಗೆ, ನಾನು ಯುವ ಮಿತ್ರರಿಗೆ ಏನು ಹೇಳ್ತೀನಿ ಅಂತಂದರೆ, ಪ್ರತಿಯೊಬ್ಬರೂ ಯಾವುದೇ ಒಂದು ವ್ಯವಸಾಯ ಮಾಡಬೇಕಾದ್ರೆ ಎಲ್ಲ ರೈತರು ಮಾಡ್ತಕ್ಕಂಥ ಒಂದೇ ಬೆಳೆನ ಅನುಸರಣೆ ಮಾಡದೆ ಸ್ಪ್ಲಿಟ್ ಮಾಡಿ, ಅಂದರೆ ಬೇರೆ ವಿಧವಾದಂಥ ಬೆಳೆಗಳನ್ನು ಬೆಳೆದಾಗ ಉತ್ತಮವಾದಂಥ ಒಂದು ಲಾಭಾಂಶ ಪಡೀಲಿಕ್ಕೆ ಮತ್ತು ಅನುಕೂಲ ಪಡೀಲಿಕ್ಕೆ ಮತ್ತು ಆರ್ಥಿಕವಾಗಿ ಸುಧಾರಣೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದು ನನ್ನ ಒಂದು ಒಮ್ಮತದ ಅಭಿಪ್ರಾಯ ಮಿತ್ರರೇ. ತುಂಬ ಖುಷಿಯಾಗಿದೆ. ನೆನ್ನೆ ಎಲ್ಲ ಸುಮಾರು ನಮ್ಮ ಪತ್ನಿಯವರು ಹೇಳ್ತಾ ಇದ್ರು, ಒಂದು 10 ಟನ್ನು ನೆನ್ನೆ ಕಟಾವಾಗಿದೆ ನೋಡಿ. ವರುಣದೇವ ಮಳೆ ಬರ್ತಾ ಇದೆ, ಇದೇ ಸಂದರ್ಭದಲ್ಲಿ ನೀವು ಬಂದಿದ್ದೀರಿ, ತುಂಬ ಸಂತೋಷ. ನಿನ್ನೆ ದಿವಸ ಸುಮಾರು ಒಂದು 15ರಿಂದ 20 ಟನ್ನು ಅಷ್ಟು ಕಟಾವಾಗಿದೆ ಅಂತ ಹೇಳ್ತಾ ಇದ್ರು. ಇವತ್ತು 94 ರೂಪಾಯಿ kg ಇದೆ. ತುಂಬ ಸಂತೋಷ ಆಗಿದೆ. ಮತ್ತು ಇವತ್ತಿನ ದಿನಗಳಲ್ಲಿ ನಾನು ಯುವ ಮಿತ್ರರಿಗೆ ಕೆಲವೊಂದು ಸಲಹೆ ಸೂಚನೆಗಳನ್ನು ಕೊಡುವಂಥ ಒಂದು ಮನಸ್ಥಿತಿಯಲ್ಲಿದ್ದೀನಿ ಮಿತ್ರರೇ. ಏನಂತಂದರೆ ಇವತ್ತಿನ ನೋಡಿ, ಇವರು ನಮ್ಮ ಪತ್ನಿಯವರು ಅನ್ನಪೂರ್ಣೇಶ್ವರಿ. ಇವರು ನಮ್ಮ ಕುಟುಂಬ ಅಂತಂದರೆ ಬರೀ ನನ್ನ ಮಕ್ಕಳು ಹೆಂಡತಿ ಅಲ್ಲ, ನನ್ನ ತೋಟದಲ್ಲಿ ಕೆಲಸ ಮಾಡ್ತಕ್ಕಂಥ ಪ್ರತಿಯೊಬ್ಬ ಕಾರ್ಮಿಕನು ನನ್ನ ಅಣ್ಣ ತಮ್ಮನ ಸಹೋದರ ಸಂಬಂಧದಂತೆ ನಾವೆಲ್ಲರೂ ಒಟ್ಟಾಗಿರೋದು. ಹಂಗಾಗಿ ಅವರೆಲ್ಲರಿಗೂ ಅನ್ನ ಹಾಕುವಂಥ ಅನ್ನಪೂರ್ಣೇಶ್ವರಿ ನನ್ನ ಹೆಂಡತಿ. ಇವ್ರನ್ನ ನಾನು ಪಡೆದಿದ್ದು ನನ್ನ ಪೂರ್ವಜನ್ಮದ ಪುಣ್ಯ ಅಂತ ಹೇಳ್ಕೊಬೋದು. ಯಾಕೆ ಅಂತಂದರೆ ಇವ್ರದ್ದು ತುಂಬ ದೊಡ್ಡ ಕುಟುಂಬ, ಅವಿಭಕ್ತ ಕುಟುಂಬ. ಅಂದರೆ ಸುಮಾರು ಒಂದು 25 ಎಕರೆ ಜಮೀನ್ದಾರರು ಇವ್ರ ತಂದೆ ತಾಯಿ. ಇವರು ಹೊಸಕೋಟೆ ಹತ್ರ ಒಂದು ತೌಟಹಳ್ಳಿ ಅಂತ ಒಂದು ಗ್ರಾಮದಲ್ಲಿದ್ದರು. ಇವ್ರನ್ನ ನಾನು 2003ರಲ್ಲಿ ವಿವಾಹ ಆಗಿ ಇವ್ರನ್ನ ನಾನು ನನ್ನ ಶ್ರೀಮತಿಯಾಗಿ ಪಡ್ಕೊಂಡಿದ್ದೀನಿ. ಅದು ನನ್ನ ಪುಣ್ಯ. ಇವ್ರದ್ದು ಒಟ್ಟು ಕುಟುಂಬ ಮತ್ತು ರೈತ ಕುಟುಂಬ. ನಮ್ಮದು ಇಲ್ಲೇ ಬೀರೇನಪಾಳ್ಯ, ನಮ್ಮದೊಂದು ಹಳ್ಳಿ, ನಮ್ಮದು ಒಂದು ಗ್ರಾಮ. ನಮ್ಮ ತಂದೆ ಹೈಸ್ಕೂಲ್ ಹೆಡ್ ಮಾಸ್ಟರ್ ಆಗಿ ರಿಟೈರ್ಡ್ ಆಗಿದ್ದರು. ಇಲ್ಲೇ ನಮ್ಮ ದೊಡ್ಡಬಳ್ಳಾಪುರ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಆಯಿತಾ. ನಮ್ಮ ತಂದೆಯವ್ರ ಕಾಲದಿಂದಲೇ ನಮ್ಮ ತಾಯಿಯೂ ಸಹ ವ್ಯವಸಾಯದ ಒಂದು ಅಭಿರುಚಿ ಉಳ್ಳವರಾಗಿದ್ದರು. ಅದರಲ್ಲೂ ನಮ್ಮ ಪತ್ನಿಯವರಂತೂ ಆ ವಿಚಾರದಲ್ಲಿ ಹೇಳಂಗೆ ಇಲ್ಲ. ನಿಮ್ಗೆ ಈಗಾಗಲೇ ನಾನು ಅದನ್ನೆಲ್ಲ ಹೇಳ್ಬಿಟ್ಟಿದ್ದೀನಿ. ಇವತ್ತೇನು ಅದನ್ನು ವಿಶೇಷವಾಗಿ ಹೇಳೋವಂಥದ್ದಿಲ್ಲ. ನಾನು ನನ್ನ ಯುವ ಮಿತ್ರರಿಗೆ ಮತ್ತು ರೈತ ಬಾಂಧವರಿಗೆ ಹೇಳುವಂಥ ವಿಚಾರ ಏನಂದರೆ, ದಯಮಾಡಿ ಸಮಯವನ್ನು ಕಾಲಹರಣ ಮಾಡದೆ ಮತ್ತು ದುಶ್ಚಟಗಳಿಗೆ ಬಲಿಯಾಗದೆ ರೈತ ಬಾಂಧವರು, ಅಂದರೆ ಈಗಿನ ರೈತರಲ್ಲಿ ಏನಾಗ್ಬಿಟ್ಟಿದೆ ಅಂತಂದರೆ ದುಶ್ಚಟಗಳು ಜಾಸ್ತಿ ಆಗಿಬಿಟ್ಟಿದೆ. ಅಂದರೆ ಈ ಕುಡಿತ, ಜೂಜು, ಮೋಜು ಇಂಥವುಗಳಲ್ಲಿ ಕೆಲವು ರೈತರುಗಳು ಹೊಂದಾಣಿಕೆ ಆಗಿಬಿಟ್ಟಿದ್ದಾರೆ. ದಯಮಾಡಿ ಇಂಥ ವಿಚಾರಗಳನ್ನು ಬಿಡಬೇಕು. ಯಾಕೆ ಅಂತಂದರೆ ಪ್ರತಿ ಗ್ರಾಮಗಳಲ್ಲಿ ನಾನು ನೋಡ್ತೀನಲ್ಲ, 10 ಜನ ಸರಿಯಾಗಿ ಕೆಲಸ ಮಾಡುವಂಥ ಕಾರ್ಮಿಕರು, ದಷ್ಟಪುಷ್ಟವಾದಂಥ ಯುವಕರು ಸಿಗ್ತಾ ಇಲ್ಲ. ನೋಡಿ, ಈ ಬಾಳೆ ಬರುತ್ತೆ ನಿಮಗೆ ಒಂದು ತಿಂಗಳಲ್ಲಿ ಬಲಿಯುತ್ತಿದ್ದು ಹೆಚ್ಚು ಕಡಿಮೆ ಒಂದು 18ರಿಂದ 20 kg ಬರುತ್ತೆ ಬಂಧುಗಳೇ. ನೋಡಿ, ಆ ಬಾಳೆ ಇದೆಯಲ್ಲ, ಅದೊಂದು 16ರಿಂದ 18 kg ಬರುತ್ತೆ. ಅದು ಒಂದು 19ರಿಂದ 20 kg ಬರುತ್ತೆ. ಇದು ಅಷ್ಟು ದೊಡ್ಡದಿದೆ. ನೋಡಿ, ಎಷ್ಟು ಗೊನೆ ದೊಡ್ಡದಿರುತ್ತೆ ಅಷ್ಟು ನಿಮಗೆ ತೂಕ ಬರುತ್ತೆ. ಏನು ಹೇಳ್ತೀನಿ ಅಂತಂದರೆ, ರೈತ ಯುವ ಮಿತ್ರರು ದಯಮಾಡಿ ಸಮಯ ವೇಸ್ಟ್ ಮಾಡದೆ, ಆಮೇಲೆ ದುಶ್ಚಟಗಳಿಗೆ ಬಲಿಯಾಗದೆ ದಯಮಾಡಿ ವ್ಯವಸಾಯದ ಕಡೆ ಗಮನ ಹರಿಸಿದಾಗ, ಅಂದರೆ ವ್ಯವಸಾಯ ಮಾಡಬೇಕಂತಂದರೆ ಶಾರೀರಿಕವಾಗಿ ನಾವು ತುಂಬ ಕಷ್ಟ ಬೀಳಬೇಕಾಗತ್ತೆ, ಶ್ರಮ ವಹಿಸಬೇಕಾಗತ್ತೆ, ಬೆವರು ಬರಬೇಕಾಗತ್ತೆ. ಸೊ ಅಂಥ ಒಂದು ಕೆಲಸಗಳನ್ನು ಮಾಡಬೇಕಾದಾಗ ನಾವು ಆರೋಗ್ಯವಾಗಿರ್ಬೇಕಾಗತ್ತೆ. ಅದು ಬಿಟ್ಬಿಟ್ಟು ನಾವೇನು ಮಾಡ್ತೀವಿ, ಎಲ್ಲೋ ಯಾವುದನ್ನೋ ಮದ್ಯಪಾನ ಮಾಡೋದು, ಮತ್ತೊಂದು ಚಟಗಳನ್ನ ಇಟ್ಕೊಂಡಾಗ ಏನಾಗುತ್ತೆ, ಆರೋಗ್ಯ ಅಷ್ಟು ಬೇಗ ಹಾಳಾಗೋಗುತ್ತೆ. ದಯಮಾಡಿ
ರೈತ ಮಿತ್ರರಲ್ಲಿ ನಾನು ಮಗದೊಮ್ಮೆ ಮನವಿ ಮಾಡ್ಕೊಳ್ಳೋದೇನೆಂದರೆ ದುಶ್ಚಟಗಳಿಂದ ದೂರ ಇರಿ. ಹಿಂದೆ ಬ್ರಿಟಿಷರ ಕಾಲದಲ್ಲಿ ಏನು ಮಾಡಿದ್ರು ಅಂದರೆ ಈ ತುಂಬ ಕೆಲಸ ಮಾಡಿದಾಗ ಹೆವಿ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ಸ್ವಲ್ಪ ಏನೋ ಒಂದಿಷ್ಟು ಈ ಮೈನೋ ಹೋಗ್ಲಿಕ್ಕೆ ಅಂತೇಳಿ ಚಟಕ್ಕೆ ಅಂತ ಮಾಡಿರಲಿಲ್ಲ. ಅಂಥದನ್ನು ಇವತ್ತಿನ ನಮ್ಮ ಜನಗಳೇನು ಮಾಡಿದ್ದಾರೆ, ಸ್ನಾನನೇ ಮಾಡೋವಂಥ ಮಟ್ಟಕ್ಕೆ ಅದನ್ನು ಕುಡಿಯೋದು, ಅದರಿಂದ ಲಿವರ್ ಡ್ಯಾಮೇಜ್ ಮಾಡ್ಕೊಳ್ಳೋದು, ಆರೋಗ್ಯನ ಹಾಳು ಮಾಡ್ಕೊಳ್ಳೋದು, ಆಮೇಲೆ ಸಂಸಾರದಲ್ಲಿ ಒಡಕು ಮೂಡಿಸ್ಕೊಳ್ಳೋದು, ಇಂಥೆಲ್ಲ ಸಮಸ್ಯೆಗಳು ಸಾಮಾಜಿಕವಾಗಿ ನಾವು ನೋಡ್ತಾ ಇದ್ದೇವೆ. ಅದಕ್ಕೋಸ್ಕರ ದಯಮಾಡಿ ಹೇಳ್ತೀನಿ, ಯಾವುದೇ ಕಾರಣಕ್ಕೆ ರೈತ ಮಿತ್ರರು ಈ ದುಶ್ಚಟಗಳಿಂದ ದೂರ ಇರಬೇಕು. ಮತ್ತು ತಂತ್ರಜ್ಞಾನ, ವೈಜ್ಞಾನಿಕವಾದಂಥ ಒಂದು ವ್ಯವಸಾಯದ ಒಂದು ಪದ್ಧತಿಯನ್ನು ಅಳವಡಿಸ್ಕೋಬೇಕು. ಉದಾಹರಣೆಗೆ ಈಗ ಟ್ರ್ಯಾಕ್ಟರ್ನಲ್ಲಿ ಉಳಿಸ್ತೀರಿ, ಅಥವಾ ಈಗ ನೋಡಿ ನಾವು ಬಾಳೆ ಸಸ್ಯ ಹಾಕ್ಬೇಕಂದ್ರೆ ನಾನೇನು ಮಾಡಿದೆ, ಇಟಾಚಿ ತರಿಸ್ಬಿಟ್ಟು ಇದನ್ನೆಲ್ಲ ಗುಳಿ ತೋಡಿಸಿದ್ವಿ. ಇದನ್ನೇ ಮನುಷ್ಯರನ್ನ ಹಾಕಿ ನಾವು ಮ್ಯಾನ್ ಪವರ್ ಬಳಸಿದ್ವಿ, ಇದ್ರ ತುಂಬ ಕಷ್ಟ ಆಗ್ಬಿಟ್ಟಿರೋದು. ಆಮೇಲೆ ಸಸಿ ನಡೆಸ್ಬೇಕಾದ ಮಾತ್ರ ಮ್ಯಾನ್ ಪವರ್ ಬಳಸ್ಕೊಂಡ್ವಿ. ಮತ್ತು ಇದಕ್ಕೆ ಔಷಧಿ ಹೊಡಿಸ್ಬೇಕಾದ್ರೆ ಡ್ರೋನ್ಗಳ ಒಂದು ವ್ಯವಸ್ಥೆ ನಾವು ಕಾರ್ಮಿಕರಿಗೆ ಮಾಡಿಕೊಟ್ವಿ. ಆಮೇಲೆ ಗೊಬ್ಬರಗಳನ್ನು ಕೈಯಲ್ಲಿ ಜಾಸ್ತಿ ನಾವು ಬಳಕೆ ಮಾಡಿಸ್ಲೇ ಇಲ್ಲ. ನಾವೇನು ಮಾಡಿದ್ವಿ, ಡ್ರಿಪ್ಪಿನ ಮೂಲಕ ಇವುಗಳಿಗೆಲ್ಲ ಗೊಬ್ಬರವನ್ನು ಸಪ್ಲೈ. ಈಗ ಉದಾಹರಣೆಗೆ ಈಗ 12 ಎಕರೆಗೆ ಅಂತಂದರೆ ಒಂದು ದಿವಸದಲ್ಲಿ ನಾವೇನು ಮಾಡ್ತೀವಿ, ನಮ್ಮ ವೀರೇಶ ಏನು ಮಾಡ್ತಾನೆ, 12 ಎಕರೆಗೂ ಗೊಬ್ಬರ ಕೊಟ್ಬಿಡ್ತಾನೆ. ಯಾವ ಮೂಲಕ ಹೆಂಗೆ ಸಾಧ್ಯವಾಯಿತು? ಒಬ್ಬನೇ ಡ್ರಿಪ್ಪಿನ ಮೂಲಕ, ಅಂದರೆ ವೆಂಚೂರಿ ಅಂತ ಬರುತ್ತೆ, ಆ ವೆಂಚೂರಿ ಮೂಲಕ ಇವನೇನು ಮಾಡ್ತಾನೆ, ಡ್ರಮ್ಮಿಗೆ ಗೊಬ್ಬರ ಹಾಕಿ ತಿರುಗಿಸ್ಬಿಟ್ಟು ಗೊಬ್ಬರ ಕೊಟ್ಬಿಡ್ತಾನೆ. ಸೊ ಹಂಗಾಗಿ ಗಿಡಗಳು ದಷ್ಟಪುಷ್ಟವಾಗಿ ಬರ್ತವೆ. ಇನ್ನೊಂದು ತುಂಬ ಇಂಪಾರ್ಟೆಂಟ್ ವಿಚಾರ ಅಂದರೆ, ಈ ಗೊಬ್ಬರನ ಭೂಮಿ ಮೇಲೆ ಎರಚೋದಕ್ಕಿಂತ ಡ್ರಿಪ್ಪಲ್ಲಿ ಕೊಡೋದ್ರಿಂದ, ಭೂಮಿ ಮೇಲೆ ಎರಚೋದ್ರಿಂದ ನಿಮಗೆ 60-70% ಅಷ್ಟೇ ಬೆನಿಫಿಟ್ ಆಗುತ್ತೆ. ಅದೇ ನೀವು ಡ್ರಿಪ್ಪಲ್ಲಿ ಕೊಟ್ಟರೆ 100ಗೆ 100, ಅಂದರೆ 100ಕ್ಕೆ 100 ಭಾಗ ಅದು ಗಿಡ ತನ್ನ ಪೋಷಕಾಂಶಗಳನ್ನ ರಿಸೀವ್ ಮಾಡ್ಕೊಳುತ್ತೆ. ಹಂಗಾಗಿ ನೀವು ಹಾಕಿದಂಥ ಗೊಬ್ಬರ ನಷ್ಟ ಆಗೋದಿಲ್ಲ, ವೇಸ್ಟ್ ಆಗೋದಿಲ್ಲ. ಅದನ್ನು ಮನಗಾಣಬೇಕು. ಮತ್ತು ಭೂಮಿಗಳಲ್ಲಿ ಕಳೆನಾಶಕ ಔಷಧಿನ ಯಾವುದೇ ಕಾರಣಕ್ಕೆ ದಯಮಾಡಿ ಹೊಡಿಬೇಡಿ. ಯಾಕೆ ಅಂತಂದರೆ ಜನರಿಗೆ ನೀವೇ ವಿಷ ಉಣಿಸ್ದಂಗೆ ಅದು. ಅದಕ್ಕೋಸ್ಕರ ಭೂಮಿಗೆ, ನನ್ನ ತೋಟದಲ್ಲಿ ನೋಡಿ, ನೀವು ಎಲ್ಲಾದರೂ ನೋಡ್ಬೋದು, ಯಾವುದೇ ಕಾರಣಕ್ಕೆ ನಾನು ಈ ಕಳೆನಾಶಕಗಳನ್ನ ಮತ್ತು ವಿಷಯುಕ್ತವಾದಂಥ ಪದಾರ್ಥಗಳನ್ನ ನಾನು ಭೂಮಿಗೆ ಹೊಡೆಯೋದಿಲ್ಲ. ಏತಕ್ಕೆ ಅಂತಂದರೆ ಈ ಮರ ಇದೆಯಲ್ಲ, ಈ ಮರ ಚೆನ್ನಾಗಿ ಡೆವಲಪ್ ಆಗಬೇಕು, ಚೆನ್ನಾಗಿ ಗೊನೆ ದಷ್ಟಪುಷ್ಟ ಬರಬೇಕಂದ್ರೆ ಈ ಸಣ್ಣ ಮರಿಗಳನ್ನು ಬಿಡಬಾರ್ದು. ಇವೆಲ್ಲಿವರೆಗೆ ಬಿಡಬಾರ್ದು ಅಂದರೆ, ಈ ಮರದಲ್ಲಿ ಗೊನೆ ಕಟಾವಾಗೋವರೆಗೆ ಇದರಲ್ಲಿ ಬಿಡಬಾರ್ದು. ಇದನ್ನು ಬಿಟ್ಟರೆ ಅಂತಂದರೆ ಇದು ದಷ್ಟಪುಷ್ಟ ಬಂತು ಅಂದರೆ ಇದು ಗೊನೆ 20 kg ಬರ್ತಕ್ಕಂಥದ್ದು ಕೇವಲ ನಿಮ್ಗೆ 10 kg 12 kg ಬರುತ್ತೆ, ಅಥವಾ 8 kg ಬರುತ್ತೆ ಅಂತೇಳಿ ನಮ್ಮ ಪತ್ನಿಯವರ ಒಂದು ಎಕ್ಸ್ಪೆರಿಮೆಂಟು, ಅವ್ರು ಹೇಳಿದ್ದನ್ನು ನಾನು ನಿಮ್ಮ ಮುಂದೆ ಮಂಡಿಸ್ತಾ ಇದ್ದೀನಿ ಮಿತ್ರರೇ. ಮತ್ತೆ ನೋಡಿ, ಒಂದೊಂದು ಗಿಡ ಹೆಚ್ಚು ಕಡಿಮೆ ಅಂತಂದರೆ ಒಂದು 15 kg 20 kg ಈ ರೀತಿ ಎಲ್ಲ ಬಂದಿದೆ ಗೊನೆ. ನಮಗಂತೂ ಎಲ್ಲೂ ಹೊರಗಡೆ ಹೋಗ್ಲಿಕ್ಕೆ ರಜೆ ಇದ್ದಾಗ ಸಾಧ್ಯನೇ ಇಲ್ಲ. ಈ ತೋಟಗಳಿಗೆ ಬರೋದು, ಈ ತೋಟ ನೋಡೋದು, ಇದೇ ನಮಗೊಂದು ತುಂಬ ಆನಂದ. ಮತ್ತು ಈ ತೋಟದಲ್ಲಿ ನೋಡಿ, ಈ ರೀತಿ ಗಿಡಗಳು ನೋಡಿ, ಇದು ಈ ಕರಿಮೂತಿ ಹುಳ ಅಂತೇಳಿ ಒಂದು ಹುಳ ಬರುತ್ತೆ. ಆ ಹುಳ ಏನು ಮಾಡುತ್ತೆ ನೋಡಿ, ಈ ಗಿಡ ನೋಡಿ ಇದೆಯಲ್ಲ, ಇದು ರೋಗ ಅಲ್ಲ, ಇದು ಒಂದು ಹುಳ ಏನು ಮಾಡ್ತದೆ, ತನ್ನ ವಂಶಾಭಿವೃದ್ಧಿಗೋಸ್ಕರ ಏನು ಮಾಡ್ತದೆ, ಬಂದು ಇಲ್ಲಿ ಗಿಡದಲ್ಲಿ ಸೇರ್ಕೊಳ್ಳುತ್ತೆ. ಅದು ಲಕ್ಷಾಂತರ ಹುಳುಗಳು ಮಾಡಿ ಈ ಗಿಡದ ರಸ ಎಲ್ಲ ಹೀರಾಕ್ಬಿಟ್ಟು ನೋಡಿ ಈ ರೀತಿ ಗಿಡ ಮಾಡಾಕ್ಬಿಡ್ತದೆ ಮಿತ್ರ. ಅದಕ್ಕೆ ನೀವೇನು ಮಾಡ್ಬೇಕಂದ್ರೆ, ಬೇಸಿಕ್ಕಾಗಿ ನೋಡ್ಕೊಂಡಿದ್ದಾಗ ಸಸಿಯಿಂದನೂ ಅದಕ್ಕೆ ಪೆಸ್ಟಿಸೈಡ್ ಔಷಧೋಪಚಾರ ಮಾಡ್ತಾ ಇದ್ದಾಗ ಏನಾಗುತ್ತೆ, ಯಾವುದೇ ಕಾರಣಕ್ಕೆ ಆ ಕೀಟಗಳ ಬಾಧೆ ಗಿಡಗಳಿಗೆ ಇರೋದಿಲ್ಲ. ನಾವೇನು ಮಾಡಿದ್ವಿ, ಒಮ್ಮೆ ಮಾತ್ರ ಔಷಧಿ ಸಿಂಪಡಣೆ ಮಾಡಿದ್ವಿ, ಎಲ್ಲ ಸರಿ ಇದೆ ಅಂತ ನಮ್ಮ ಪತ್ನಿಯವರು ಹೇಳಿದ್ರು. ನಾವೇನು ಮಾಡಿದ್ವಿ, ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ದಕ್ಕೆ ಹೆಚ್ಚು ಕಡಿಮೆ ಒಂದು 200-300 ಗಿಡ ಹುಳ ಕಡಿದ್ಬಿಟ್ಟು ಈ ರೀತಿ ರಸ ಎಲ್ಲ ಈ ರೀತಿ ಗಿಡನೆಲ್ಲ ಹಾಳು ಮಾಡಿಬಿಡ್ತು. ಇನ್ನು ಮುಂದಕ್ಕೆ ನೀವು 2ನೇ ಬೆಳೆಗೆ ಈ ರೀತಿ ಸಮಸ್ಯೆ ಆಗಬಾರ್ದು ಅಂತೇಳಿ ಮುನ್ನೆಚ್ಚರಿಕೆ ಕ್ರಮವಾಗಿ ನಮ್ಮ ಪತ್ನಿಯವರಿಗೆ ಇದ್ರ ಬಗ್ಗೆ ಸಂಪೂರ್ಣವಾಗಿ ಗಮನ ಹರಿಸೋದಕ್ಕೆ ನಾನು ನಿರ್ದೇಶನ ಮಾಡಿದ್ದೀನಿ ಮಿತ್ರರೇ.